ಡಿಕೆ ಶಿವಕುಮಾರ್ ಅವರು ಇವತ್ತು ಒಂದು ಅತ್ಯಂತ ಗಂಭೀರವಾದ ಆರೋಪ ಮಾಡಿದ್ದಾರೆ. ತಮ್ಮ ವಿರುದ್ಧ ವಾಮಾಚಾರ ಮಾಡಿಸಲಾಗಿದೆ ಅನ್ನೋ ಗಂಭೀರ ಆರೋಪ. ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ನಿಜಕ್ಕೂ ನಡೆದಿದೆಯಾ ವಾಮಾಚಾರ? ಕೇರಳದಲ್ಲಿ ಮಾಡಿಸಲಾಗಿದೆಯಂತೆ. ರಾಜಕಂಟಕ ಯಾಗ ಅದನ್ನು ಮಾಡಿಸಿದ್ದಾರೆ. ಡಿಸಿಎಂ ಮನೆಯ ನೈಋತ್ಯ ದಿಕ್ಕಿನಲ್ಲಿ ಯಾಗ ನಡೆದಿದೆಯಂತೆ. ಕೇರಳದ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಪಂಚಬಲಿ ಮೂಲಕ ವಾಮಾಚಾರ ಮಾಡಿಸಲಾಗಿದೆ ಅನ್ನೋ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಖುದ್ದು ಡಿಕೆ ಶಿವಕುಮಾರ್. ಇದಕ್ಕಾಗಿ ಪ್ರಾಣಿ ಬಲಿಯನ್ನ ನೀಡಲಾಗಿದೆ. ಈ ರೀತಿ ಬಲಿ ನೀಡುವ ಮೂಲಕ ತಮ್ಮ ವಿರುದ್ಧವಾಗಿ ವಾಮಾಚಾರ ಮಾಡಿಸಿದ್ದಾರೆ ಅನ್ನೋದನ್ನ ತಿಳಿಸಿದ್ದಾರೆ ಡಿಕೆ ಶಿವಕುಮಾರ್. ಯಾರು ಮಾಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಅವ್ರು ಇದರಲ್ಲೆಲ್ಲ ಬಹಳ ಎಕ್ಸ್ಪರ್ಟು. ನಮಗೂ ಕೂಡ ಮಾಹಿತಿಗಳು ಲಭ್ಯವಾಗ್ತಿದೆ ಅಂತ ಹೇಳಿ ಮಾತನಾಡಿದ್ದಾರೆ ಖುದ್ದು ಡಿಕೆ ಶಿವಕುಮಾರ್ ಅವರು. ಕೇರಳದಲ್ಲಿ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ವಾಮಾಚಾರ ನಡೆದಿದ್ಯಾ? ಮಾಟ ಮಂತ್ರದಿಂದ ನನ್ನನ್ನ ದೇವರು ಕಾಪಾಡ್ತಾನೆ, ಸ್ನೇಹಿತರು ಕೊಟ್ಟಿರುವ ಖಡ್ಗ ಹಾಕೊಂಡಿದ್ದೇನೆ, ಕೈ ಖಡ್ಗ ಹಾಕೊಂಡಿದ್ದೀನಿ ಸ್ನೇಹಿತರು ಕೊಟ್ಟಿದ್ದು ಅಂತ ಹೇಳುವ ಮೂಲಕ ಇಂಥ ವಾಮಾಚಾರಗಳಿಂದ ನನ್ನನ್ನು ನಾನು ಕಾಪಾಡಿಕೊಳ್ಳಿಕ್ಕೆ ದೇವರ ಮೊರೆ ಹೋಗಿದ್ದೇನೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕೇವಲ ತಮ್ಮ ಒಬ್ಬರ ವಿರುದ್ಧ ಮಾತ್ರವಲ್ಲ, ಸರ್ಕಾರ ಕೂಡ ಪತನ ಆಗೋ ನಿಟ್ಟಿನಲ್ಲಿ ಈ ವಾಮಾಚಾರವನ್ನ ಪ್ರಯೋಗ ಮಾಡಲಾಗಿದೆ ಅನ್ನೋದು ಡಿಕೆ ಶಿವಕುಮಾರ್ ಅವರ ಗಂಭೀರ ಆರೋಪ. ನಿಮ್ಗೆ ಹೇಳ್ತೀನಿ ಯಾವ ಪೂಜೆ ನಡೀತಾ ಇದೆ, ಯಾರು ಮಾಡ್ತಾ ಇದ್ದಾರೆ, ನನ್ನ ಮೇಲೆ ಚೀಫ್ ಮಿನಿಸ್ಟರ್ ಮೇಲೆಲ್ಲ ಸೇರಿಸಿ ನಡೀತಾ ಇದೆ. ಶತ್ರು ಭೈರವಿ ಯಾಗ ಕೇರಳ ರಾಜರಾಜೇಶ್ವರಿ ದೇವಸ್ಥಾನದ ಆಸುಪಾಸಿನಲ್ಲಿ ಈ ಯಾಗ ಶತ್ರುವಿನ ಸಂಹಾರ ಯಾಗ. ಈ ಯಾಗಕ್ಕೆ ಪಂಚಬಲಿ ಕೊಡುತ್ತಿದ್ದಾರೆ. ಎಲ್ಲ ಕೆಂಪು ಬಣ್ಣದ ಮೇಕೆ 21, ಎಮ್ಮೆ 3, ಕಪ್ಪು ಬಣ್ಣದ ಕುರಿ 21, ಹಂದಿ 5. ಈ ಯಾಗ ಮಾಡೋ ಸಾವಿರದಿಂದ ಮನುಷ್ಯ ಚಲಚಲತೆಗಳಿಗೆ ಒಳಗಾಗುತ್ತದೆ. ಅಘೋರಿಗಳ ಮೊರೆ ಹೋಗಿರುತ್ತಾರೆ. ನಡೀತಾ ಇದೆ, ನಮಗೆ ಕೇರಳದಿಂದ ಯಾರು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ವರದಿ ಪಾಲ್ಗೊಂಡವರು ನಮ್ಮ ಗಮನ ತಿಳಿಸಿದ್ದಾರೆ. ನಡೀತಾ ಇದೆ. ಅದಕ್ಕೆ ಅವ್ರ ಪ್ರಯತ್ನ ನಾನೇ ಆಗ್ತಾರೆ ಕಳಿಸ್ಕೊಳ್ಳಿ. ಅವ್ರವ್ರ ನಂಬಿಕೆ, ಅವ್ರೇನೇ ನಮ್ಮ ಮೇಲೆ ಪ್ರಯೋಗ ಮಾಡಲಿ, ನಾವು ನಂಬಿರುವಂತ ಶಕ್ತಿ ಇದೆ, ಅದು ನಮ್ಗೆ ಕಾಪಾಡುತ್ತೆ. ನಮ್ಗೆ ಗೊತ್ತಿದೆ ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಿದೆ, ಯಾರು ಮಾಡಿಸ್ತಾ ಇದ್ದಾರೆ ಅಂತ ಗೊತ್ತಿದೆ. ನಿಪುಣರಿದ್ದಾರೆ ಅದು ನೋಡಿ. ಚೀಟಿ ಎಲ್ಲ ಬಿಡ್ಬಿಡಿದೆ. ನಮ್ಮ ಹುಡುಗಾರ ಎತ್ತಿಡ್ತಂದಿತ್ತು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸರ್, ರಾಜ್ಯದವರು ತುಂಬಾ ಜನ ರಾಜಕಾರಣಿಗಳು ಅಲ್ಲಿ ಹೋಗ್ತಾರೆ ಸರ್. ರಕ್ತೇಶ್ವರ ದೇವಸ್ಥಾನ, ರಾಜರಾಜ ದೇವಸ್ಥಾನಕ್ಕೆ ಬಿಜೆಪಿ ಹೋಗ್ತಾರೆ, ಕಾಂಗ್ರೆಸ್ ಅವರು ಹೋಗ್ತಾರೆ, ಜೆಡಿಎಸ್ ಅವರು ಹೋಗ್ತಾರೆ. ಶತ್ರು ಭೈರವಿ ಯಾಗ ಶತ್ರುವಿನ ಸಂಹಾರ ಯಾಗ, ಶತ್ರು ಭೈರವಿ ಯಾಗ. ಅವ್ರೇನೇ ನಮ್ಮ ಮೇಲೆ ಪ್ರಯೋಗ ಮಾಡಲಿ, ನಾವು ನಂಬಿರುವಂತ ಶಕ್ತಿ ಇದೆ, ಅದು ನಮ್ಗೆ ಕಾಪಾಡುತ್ತೆ. ನಮ್ಗೆ ಗೊತ್ತಿದೆ ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಿದೆ, ಯಾರು ಮಾಡಿಸ್ತಾ ಇದ್ದಾರೆ ಅಂತ ಗೊತ್ತಿದೆ. ನಿಪುಣರಿದ್ದಾರೆ ಅದು ನೋಡಿ. ಚೀಟಿ ಎಲ್ಲ ಬಿಡ್ಬಿಡಿದೆ. ನಮ್ಮ ಹುಡುಗಾರ ಎತ್ತಿಡ್ತಂದಿತ್ತು. ಸರ್, ರಾಜ್ಯದವರು ತುಂಬಾ ಜನ ರಾಜಕಾರಣಿಗಳು ಅಲ್ಲಿ ಹೋಗ್ತಾರೆ ಸರ್. ರಕ್ತೇಶ್ವರ ದೇವಸ್ಥಾನ, ರಾಜರಾಜ ದೇವಸ್ಥಾನಕ್ಕೆ ಬಿಜೆಪಿ ಅವರು ಹೋಗ್ತಾರೆ, ಕಾಂಗ್ರೆಸ್ ಅವರು ಹೋಗ್ತಾರೆ, ಜೆಡಿಎಸ್ ಅವರು ಹೋಗ್ತಾರೆ. ಶತ್ರು ಭೈರವಿ ಯಾಗ
ರಿಪೀಟ್ ಮಾಡಿ ಸರ್ ಜೋರಾಗಿ. ಶತ್ರುವಿನ ಸಂಹಾರ ಯಾಗ, ಶತ್ರು ಭೈರವಿ ಯಾಗ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ್. ಯಾರ ಮೇಲೆ ಅನುಮಾನ ಡಿ ಕೆ ಶಿವಕುಮಾರ್ ಅವರಿಗೆ? ಯಾಗ, ಯಜ್ಞ, ವಾಮಾಚಾರ ಯಾರು ಮಾಡಿದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತಿದೆ ಅಂತ ಹೇಳ್ತಿದ್ದಾರೆ. ಖಂಡಿತ ಸ್ಮಿತಾ, ಯಾರು ಮಾಡಿಸ್ತಾ ಇದ್ದಾರೆ, ಯಾರು ಮಾಡಿದ್ದಾರೆ, ಆ ಸ್ಥಳದಲ್ಲಿ ಈಗ ಯಾರು ಬಿಟ್ಟಿದ್ದಾರೆ ಅದೆಲ್ಲವೂ ಕೂಡ ಮಾಹಿತಿ ಇದೆ. ಆದರೆ ಬಹಿರಂಗ ಪಡಿಸೋಲ್ಲ ಅನ್ನುವಂಥ ಮಾತನ್ನು ಡಿ.ಸಿ.ಎಂ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಈ ಮೂಲಕ ರಾಜಕೀಯದಲ್ಲಿ ಒಂದು ಸ್ಫೋಟಕವಾದಂಥ ಹೇಳಿಕೆ ಮತ್ತು ಸ್ಫೋಟಕವಾದಂಥ ಗಂಭೀರವಾದಂಥ ಆರೋಪ. ಯಾಕೆಂದರೆ ಒಂದು ರಾಜ್ಯದ ಪ್ರಮುಖ ಸ್ಥಾನದಲ್ಲಿ ಇರ್ತಕ್ಕಂತಹ ನಾಯಕರಿಗೆ ಈ ರೀತಿಯಾದಂಥ ವಾಮಾಚಾರಗಳು ನಡೀತಾ ಇದೆ ಅನ್ನುವಂಥದ್ದು ಗಂಭೀರವಾದಂಥ ಆರೋಪ. ಮತ್ತು ಅವರನ್ನು ಏನು ಮಾರಣ, ಮೋಹನ, ಸ್ತಂಭನ ಈ ಥರದ ಯಾಗವನ್ನು ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತು ಇವರ ಮನೆ ಏನಿದೆ, ಈ ಮನೆಯ ನೈಋತ್ಯ ಭಾಗವಾದಂಥ ಕೇರಳದಲ್ಲೇ ರಾಜರಾಜೇಶ್ವರಿ ದೇವಸ್ಥಾನ ಏನಿದೆ, ಆ ದೇವಸ್ಥಾನದ ಸ್ವಲ್ಪ ನಿರ್ಜನ ಪ್ರದೇಶದಲ್ಲಿ ಈ ಒಂದು ಯಾಗ ನಡೀತಾ ಇದೆ. ಮತ್ತು ಇದು ಅಗೋರಿಗಳ ಮೂಲಕ ನಡೀತಾ ಇರತಕ್ಕಂಥದ್ದು. ಸಾಕಷ್ಟು ಜನ ತಂತ್ರಿಗಳು ಕೂಡ ಈ ಒಂದು ಯಾಗದಲ್ಲಿ ಭಾಗಿಯಾಗಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಅತ್ಯುನ್ನತ ಹುದ್ದೆಗಳಿರ್ತಕ್ಕಂತಹ CM ಮತ್ತು DCM ಅವರನ್ನು ಟಾರ್ಗೆಟ್ ಮಾಡಲಾಗಿದೆ. ಮತ್ತು ಸರ್ಕಾರವನ್ನು ಕೂಡ ಪತನ ಮಾಡುವಂಥ ಸಂಚು ಕೂಡ ಈ ಒಂದು ಯಾಗದ ಮೂಲಕ ನಡೀತಾ ಇದೆ ಅನ್ನುವಂಥ ಮಾತನ್ನು ಕೂಡ ಡಿ.ಸಿ.ಎಂ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಮತ್ತು ಈ ಒಂದು ಯಾಗ ಏನಿದೆ ಅದು ಸಕ್ಸಸ್ ಕೂಡ ಆಗಲ್ಲ. ಯಾಕಂದರೆ ನನ್ನ ಮೇಲೆ ದೊಡ್ಡ ದೇವರುಗಳ ಅನುಗ್ರಹ ಇದೆ. ಮತ್ತು ಆದರೂ ಕೂಡ ನಾನು ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತೇನೆ. ಆದರೂ ಕೂಡ ಈ ಒಂದು ತಂತ್ರ ಏನಿದೆ ಅವರ ತಂತ್ರ ಫಲಿಸೋಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ಮೂಲಕ ಈ ಯಾಗ ಏನು ನಡೀತಾ ಇದೆ, ಡಿ.ಸಿ.ಎಂ. ಡಿ ಕೆ ಶಿವಕುಮಾರ್ ಮತ್ತು ಸರ್ಕಾರ ಮತ್ತು CM ವಿರುದ್ಧ ಏನು ನಡೀತಾ ಇದೆ, ಇದು ಯಾವುದೇ ಕಾರಣಕ್ಕೂ ಫಲಿಸೋಲ್ಲ. ಮುಂದಿನ ದಿನಗಳಲ್ಲೂ ಇದನ್ನು ಯಾರು ಮಾಡಿದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಫಲಿತಾಂಶ ನಿಮಗೆ ಗೊತ್ತಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಈ ಮೂಲಕ ರಾಜಕೀಯದಲ್ಲಿ ಒಂದಷ್ಟು ಸಂಚಲನಗಳು ಕೂಡ ಆರಂಭವಾಗ್ತಾ ಇದ್ದಾವೆ. ಯಾವಾಗ ಪೆನ್ಡ್ರೈವ್ ಕೇಸ್ ಬಂತು, ಆ ಪೆನ್ಡ್ರೈವ್ ಕೇಸ್ ಮೂಲಕ ಸಾಕಷ್ಟು ಒಂದು ಒಕ್ಕಲಿಗೆ ನಾಯಕತ್ವಕ್ಕಾಗಿ ಜಟಾಪಟಿ ನಡೆದಿದೆ ಅನ್ನುವಂಥ ಒಂದಷ್ಟು ಆರೋಪಗಳು ಬಂದು ಡಿ.ಸಿ.ಎಂ. ಡಿ ಕೆ ಶಿವಕುಮಾರ್ ಅವರ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡುವಂಥ ಕೆಲಸಗಳು ಕೂಡ ಆಯಿತು. ಆದರೂ ಕೂಡ ಯಾವುದಕ್ಕೂ ಬಗ್ಗಿರಲಿಲ್ಲ ಡಿ.ಸಿ.ಎಂ. ಡಿ ಕೆ ಶಿವಕುಮಾರ್ ಅವರು. ಆದರೆ ಇವತ್ತಿನ ಸ್ಫೋಟಕವಾದಂಥ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವ ಮೂಲಕ ತಮ್ಮ ವಿರುದ್ಧ ಯಾವ ರೀತಿಯಾದಂಥ ಷಡ್ಯಂತ್ರಗಳು ನಡೀತಾ ಇದ್ದಾವೆ ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನು, ಗುಟ್ಟುಗಳನ್ನು ಬಿಟ್ಕೊಡೋ ಕೆಲಸ ಮಾಡಿದ್ದಾರೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಡಿ ಕೆ ಶಿವಕುಮಾರ್ ಅವರು ಇವತ್ತು ಒಂದು ಅತ್ಯಂತ ಗಂಭೀರವಾದ ಆರೋಪ ಮಾಡಿದ್ದಾರೆ. ತಮ್ಮ ವಿರುದ್ಧ ವಾಮಾಚಾರ ಮಾಡಿಸಲಾಗಿದೆ ಅನ್ನೋ ಗಂಭೀರ ಆರೋಪ. ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ನಿಜಕ್ಕೂ ನಡೆದಿದೆಯಾ ವಾಮಾಚಾರ? ಕೇರಳದಲ್ಲಿ ಮಾಡಿಸಲಾಗಿದೆಯಂತೆ. ರಾಜಕಂಟಕ ಯಾಗ ಅದನ್ನು ಮಾಡಿಸಿದ್ದಾರೆ. DCM ಮನೆಯ ನೈಋತ್ಯ ದಿಕ್ಕಿನಲ್ಲಿ ಯಾಗ ನಡೆದಿದೆಯಂತೆ. ಕೇರಳದ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಪಂಚಬಲಿ ಮೂಲಕ ವಾಮಾಚಾರ ಮಾಡಿಸಲಾಗಿದೆ ಅನ್ನೋ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಖುದ್ದು ಡಿ ಕೆ ಶಿವಕುಮಾರ್. ಇದಕ್ಕಾಗಿ ಪ್ರಾಣಿ ಬಲಿಯನ್ನ ನೀಡಲಾಗಿದೆ. ಈ ರೀತಿ ಬಲಿ ನೀಡುವ ಮೂಲಕ ತಮ್ಮ ವಿರುದ್ಧವಾಗಿ ವಾಮಾಚಾರ ಮಾಡಿಸಿದ್ದಾರೆ ಅನ್ನೋದನ್ನ ತಿಳಿಸಿದ್ದಾರೆ ಡಿ ಕೆ ಶಿವಕುಮಾರ್. ಯಾರು ಮಾಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಅವ್ರು ಇದರಲ್ಲೆಲ್ಲ ಬಹಳ ಎಕ್ಸ್ಪರ್ಟು. ನಮಗೂ ಕೂಡ ಮಾಹಿತಿಗಳು ಲಭ್ಯವಾಗ್ತಿದೆ ಅಂತ ಹೇಳಿ ಮಾತನಾಡಿದ್ದಾರೆ ಖುದ್ದು ಡಿ ಕೆ ಶಿವಕುಮಾರ್ ಅವರು. ಕೇರಳದಲ್ಲಿ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ವಾಮಾಚಾರ ನಡೆದಿದೆಯಾ? ಮಾಟ ಮಂತ್ರದಿಂದ ನನ್ನನ್ನ ದೇವರು ಕಾಪಾಡ್ತಾನೆ, ಸ್ನೇಹಿತರು ಕೊಟ್ಟಿರುವ ಖಡ್ಗ ಹಾಕೊಂಡಿದ್ದೇನೆ, ಕೈ ಖಡ್ಗ ಹಾಕೊಂಡಿದ್ದೀನಿ ಸ್ನೇಹಿತರು ಕೊಟ್ಟಿದ್ದು ಅಂತ ಹೇಳುವ ಮೂಲಕ ಇಂಥ ವಾಮಾಚಾರಗಳಿಂದ ನನ್ನನ್ನು ನಾನು ಕಾಪಾಡಿಕೊಳ್ಳಿಕ್ಕೆ ದೇವರ ಮೊರೆ ಹೋಗಿದ್ದೇನೆ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಕೇವಲ ತಮ್ಮ ಒಬ್ಬರ ವಿರುದ್ಧ ಮಾತ್ರವಲ್ಲ, ಸರ್ಕಾರ ಕೂಡ ಪತನ ಆಗೋ ನಿಟ್ಟಿನಲ್ಲಿ ಈ ವಾಮಾಚಾರವನ್ನ ಪ್ರಯೋಗ ಮಾಡಲಾಗಿದೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಗಂಭೀರ ಆರೋಪ. ನಮ್ಗೆ ಹೇಳ್ತೀನಿ ಯಾವ ಪೂಜೆ ನಡೀತಾ ಇದೆ, ಯಾರು ಮಾಡ್ತಾ ಇದ್ದಾರೆ, ನನ್ನ ಮೇಲೆ ಚೀಫ್ ಮಿನಿಸ್ಟರ್ ಮೇಲೆಲ್ಲ ಸೇರಿಸಿ ನಡೀತಾ ಇದೆ. ಶತ್ರು ಸಂಹಾರ ಶತ್ರು ಭೈರವಿ ಯಾಗ, ಕೇರಳ ರಾಜರಾಜೇಶ್ವರಿ ದೇವಸ್ಥಾನದ ಆಸುಪಾಸಿನಲ್ಲಿ ಈ ಯಾಗ ಶತ್ರುವಿನ ಸಂಹಾರ ಯಾಗ. ಈ ಯಾಗಕ್ಕೆ ಪಂಚಬಲಿ ಕೊಡುತ್ತಿದ್ದಾರೆ. ಎಲ್ಲ ಕೆಂಪು ಬಣ್ಣದ ಮೇಕೆ 21, ಎಮ್ಮೆ 3, ಕಪ್ಪು ಬಣ್ಣದ ಕುರಿ 21, ಹಂದಿ 5. ಈ ಯಾಗ ಮಾಡೋ ಸಾವಿರದಿಂದ ಮನುಷ್ಯ ಚಲಚಲತೆಗಳಿಗೆ ಒಳಗಾಗುತ್ತದೆ. ಅಘೋರಿಗಳ ಮೊರೆ ಹೋಗಿರುತ್ತಾರೆ.
ಈಗ ಆಲ್ರೆಡಿ ಆಗಿದೆ ಅಂತಲೂ ಆಗುತ್ತೆ. ನಡೀತಾ ಇದೆ. ಈಗ ಪ್ರಸ್ತುತ ನಡೀತಿದೆ ಸರ್. ನಮಗೆ ಕೇರಳದಿಂದ ಯಾರು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ವರದಿ ಪಾಲ್ಗೊಂಡವರು ನಮ್ಮ ಗಮನ ತಿಳಿಸಿದ್ದಾರೆ. ಈಗ ಪ್ರೆಸೆಂಟ್ ಅಲ್ಲಿ ಇದ್ದಾರೆ ಸರ್. ನಡೀತಾ ಇದೆ. ಅವ್ರು ಯಾರಿದ್ದಾರೆ ಅಂತ ಮಾಹಿತಿ ಗೊತ್ತಿದೆ ಸರ್. ಸೊ ಅದಕ್ಕೆ ಅವ್ರ ಪ್ರಯತ್ನ ನಾನೇ ಆಗ್ತಾರೆ ಕಳಿಸ್ಕೊಳ್ಳಿ. ಬಿಜೆಪಿಯವರ JDS ನಿಮಗೆ ನಂಬಿಕೆ ಇದೆಯಾ ಸರ್ ಯಾವ್ದ್ರ ಮೇಲೆಲ್ಲ? ಅವ್ರವ್ರ ನಂಬಿಕೆ, ಅವ್ರೇನೇ ನಮ್ಮ ಮೇಲೆ ಪ್ರಯೋಗ ಮಾಡಲಿ, ನಾವು ನಂಬಿರುವಂಥ ಶಕ್ತಿ ಇದೆ, ಅದು ನಮ್ಗೆ ಕಾಪಾಡುತ್ತೆ. ಬಿಜೆಪಿಯವರ JDS ಪರ ಮಾಡ್ತಿದೆ ಸರ್. ನಮ್ಗೆ ಗೊತ್ತಿದೆ ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ, ಯಾರು ಮಾಡಿಸ್ತಾ ಇದ್ದಾರೆ ಅಂತ ಗೊತ್ತಿದೆ. ನಿಪುಣರಿದ್ದಾರೆ ಅದು. ನೋಡಿ ಚೀಟಿ ಎಲ್ಲ ಬಿಡ್ಬಿಡಿದೆ, ನಮ್ಮ ಹುಡುಗಾರ ತಂದಿತ್ತು. ಸರ್ ರಾಜ್ಯದವರು ತುಂಬಾ ಜನ ರಾಜಕಾರಣಿಗಳು ಅಲ್ಲಿ ಹೋಗ್ತಾರೆ ಸರ್. ರಕ್ತೇಶ್ವರ ದೇವಸ್ಥಾನ, ರಾಜರಾಜ ದೇವಸ್ಥಾನಕ್ಕೆ ಕೇರಳದಲ್ಲಿ ಸರಿ. ಬಿಜೆಪಿ ಹೋಗ್ತಾರೆ, ಕಾಂಗ್ರೆಸ್ ಅವರು ಹೋಗ್ತಾರೆ, JDS ಅವರು ಹೋಗ್ತಾರೆ. ಶತ್ರು ಭೈರವಿ ಯಾಗ ರಿಪೀಟ್ ಮಾಡಿ ಸರ್ ಜೋರಾಗಿ. ಶತ್ರುವಿನ ಸಂಹಾರ ಯಾಗ, ಶತ್ರು ಭೈರವಿ ಯಾಗ. ಅವ್ರೇನೇ ನಮ್ಮ ಮೇಲೆ ಪ್ರಯೋಗ ಮಾಡಲಿ, ನಾವು ನಂಬಿರುವಂಥ ಶಕ್ತಿ ಇದೆ, ಅದು ನಮ್ಗೆ ಕಾಪಾಡುತ್ತೆ. ಬಿಜೆಪಿಯವರ JDS ಪರ ಮಾಡ್ತಿದೆ ಸರ್. ನಮ್ಗೆ ಗೊತ್ತಿದೆ ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ, ಯಾರು ಮಾಡಿಸ್ತಾ ಇದ್ದಾರೆ ಅಂತ ಗೊತ್ತಿದೆ. ನಿಪುಣರಿದ್ದಾರೆ ಅದು. ನೋಡಿ ಚೀಟಿ ಎಲ್ಲ ಬಿಡ್ಬಿಡಿದೆ, ನಮ್ಮ ಹುಡುಗಾರ ತಂದಿತ್ತು. ಸರ್ ರಾಜ್ಯದವರು ತುಂಬಾ ಜನ ರಾಜಕಾರಣಿಗಳು ಅಲ್ಲಿ ಹೋಗ್ತಾರೆ ಸರ್. ರಕ್ತೇಶ್ವರ ದೇವಸ್ಥಾನ, ರಾಜರಾಜ ದೇವಸ್ಥಾನಕ್ಕೆ ಕೇರಳದಲ್ಲಿ ಸರಿ. ಬಿಜೆಪಿ ಹೋಗ್ತಾರೆ, ಕಾಂಗ್ರೆಸ್ ಅವರು ಹೋಗ್ತಾರೆ, JDS ಅವರು ಹೋಗ್ತಾರೆ. ಶತ್ರು ಭೈರವಿ ಯಾಗ ರಿಪೀಟ್ ಮಾಡಿ ಸರ್ ಜೋರಾಗಿ. ಶತ್ರುವಿನ ಸಂಹಾರ ಯಾಗ, ಶತ್ರು ಭೈರವಿ ಯಾಗ. ಅವರೇ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ್. ಯಾರ ಮೇಲೆ ಅನುಮಾನ DK ಶಿವಕುಮಾರ್ ಅವರಿಗೆ? ಯಾಗ, ಯಜ್ಞ, ವಾಮಾಚಾರ ಯಾರು ಮಾಡಿದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತಿದೆ ಅಂತ ಹೇಳ್ತಿದ್ದಾರೆ. ಖಂಡಿತ ಸ್ಮಿತಾ, ಯಾರು ಮಾಡಿಸ್ತಾ ಇದ್ದಾರೆ, ಯಾರು ಮಾಡಿದ್ದಾರೆ, ಆ ಸ್ಥಳದಲ್ಲಿ ಈಗ ಯಾರು ಬಿಟ್ಟಿದ್ದಾರೆ ಅದೆಲ್ಲವೂ ಕೂಡ ಮಾಹಿತಿ ಇದೆ. ಆದರೆ ಬಹಿರಂಗ ಪಡಿಸೋಲ್ಲ ಅನ್ನುವಂಥ ಮಾತನ್ನು DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಈ ಮೂಲಕ ರಾಜ್ಯ ರಾಜಕೀಯದಲ್ಲಿ ಒಂದು ಸ್ಫೋಟಕವಾದಂಥ ಹೇಳಿಕೆ ಮತ್ತು ಸ್ಫೋಟಕವಾದಂಥ ಗಂಭೀರವಾದಂಥ ಆರೋಪ. ಯಾಕೆಂದರೆ ಒಂದು ರಾಜ್ಯದ ಪ್ರಮುಖ ಸ್ಥಾನದಲ್ಲಿರ್ತಕ್ಕಂತಹ ನಾಯಕರಿಗೆ ಈ ರೀತಿಯಾದಂಥ ವಾಮಾಚಾರಗಳು ನಡೀತಾ ಇದೆ ಅನ್ನುವಂಥದ್ದು ಗಂಭೀರವಾದಂಥ ಆರೋಪ. ಮತ್ತು ಅವರನ್ನು ಏನು ಮಾರಣ, ಮೋಹನ, ಸ್ತಂಭನ ಈ ಥರದ ಯಾಗವನ್ನು ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತು ಇವರ ಮನೆ ಏನಿದೆ, ಈ ಮನೆಯ ನೈಋತ್ಯ ಭಾಗವಾದಂಥ ಕೇರಳದಲ್ಲೇ ರಾಜರಾಜೇಶ್ವರಿ ದೇವಸ್ಥಾನ ಏನಿದೆ, ಆ ದೇವಸ್ಥಾನದ ಸ್ವಲ್ಪ ನಿರ್ಜನ ಪ್ರದೇಶದಲ್ಲಿ ಈ ಒಂದು ಯಾಗ ನಡೀತಾ ಇದೆ. ಮತ್ತು ಇದು ಅಘೋರಿಗಳ ಮೂಲಕ ನಡೀತಾ ಇರತಕ್ಕಂಥದ್ದು. ಸಾಕಷ್ಟು ಜನ ತಂತ್ರಿಗಳು ಕೂಡ ಈ ಒಂದು ಯಾಗದಲ್ಲಿ ಭಾಗಿಯಾಗಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಅತ್ಯುನ್ನತ ಹುದ್ದೆಗಳಿರ್ತಕ್ಕಂತಹ CM ಮತ್ತು DCM ಅವರನ್ನು ಟಾರ್ಗೆಟ್ ಮಾಡಲಾಗಿದೆ. ಮತ್ತು ಸರ್ಕಾರವನ್ನು ಕೂಡ ಪತನ ಮಾಡುವಂಥ ಸಂಚು ಕೂಡ ಈ ಒಂದು ಯಾಗದ ಮೂಲಕ ನಡೀತಾ ಇದೆ ಅನ್ನುವಂಥ ಮಾತನ್ನು ಕೂಡ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಮತ್ತು ಈ ಒಂದು ಯಾಗ ಏನಿದೆ ಅದು ಸಕ್ಸಸ್ ಕೂಡ ಆಗಲ್ಲ. ಯಾಕಂದರೆ ನನ್ನ ಮೇಲೆ ದೊಡ್ಡ ದೇವರುಗಳ ಅನುಗ್ರಹ ಇದೆ. ಮತ್ತು ಆದರೂ ಕೂಡ ನಾನು ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತೇನೆ. ಆದರೂ ಕೂಡ ಈ ಒಂದು ತಂತ್ರ ಏನಿದೆ ಅವರ ತಂತ್ರ ಫಲಿಸೋಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ಮೂಲಕ ಈ ಯಾಗ ಏನು ನಡೀತಾ ಇದೆ, DK ಶಿವಕುಮಾರ್ ಮತ್ತು ಸರ್ಕಾರ ಮತ್ತು CM ವಿರುದ್ಧ ಏನು ನಡೀತಾ ಇದೆ, ಇದು ಯಾವುದೇ ಕಾರಣಕ್ಕೂ ಫಲಿಸೋಲ್ಲ. ಮುಂದಿನ ದಿನಗಳಲ್ಲಿ ಇದನ್ನು ಯಾರು ಮಾಡಿದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಫಲಿತಾಂಶ ನಿಮಗೆ ಗೊತ್ತಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಈ ಮೂಲಕ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಸಂಚಲನಗಳು ಕೂಡ ಆರಂಭವಾಗ್ತಾ ಇದೆ. ಯಾವಾಗ ಪೆನ್ಡ್ರೈವ್ ಕೇಸ್ ಬಂತು, ಆ ಪೆನ್ಡ್ರೈವ್ ಕೇಸ್ ಮೂಲಕ ಸಾಕಷ್ಟು ಒಂದು ಒಕ್ಕಲಿಗೆ ನಾಯಕತ್ವಕ್ಕಾಗಿ ಜಟಾಪಟಿ ನಡೆದಿದೆ ಅನ್ನುವಂಥ ಒಂದಷ್ಟು ಆರೋಪಗಳು ಬಂದು DK ಶಿವಕುಮಾರ್ ಅವರ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡುವಂಥ ಕೆಲಸಗಳು ಕೂಡ ಆಯಿತು. ಆದರೂ ಕೂಡ ಯಾವುದಕ್ಕೂ ಬಗ್ಗಿರಲಿಲ್ಲ DK ಶಿವಕುಮಾರ್ ಅವರು. ಆದರೆ ಇವತ್ತಿನ ಸ್ಫೋಟಕವಾದಂಥ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವ ಮೂಲಕ ತಮ್ಮ ವಿರುದ್ಧ ಯಾವ ರೀತಿಯಾದಂಥ ಷಡ್ಯಂತ್ರಗಳು ನಡೀತಾ ಇದ್ದಾವೆ ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನು, ಗುಟ್ಟುಗಳನ್ನು ಬಿಟ್ಕೊಡೋ ಕೆಲಸ ಮಾಡಿದ್ದಾರೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.